ನಮ್ಮ ಚಿರುನ ಮದುವೆ ಆಗೋ ಹುಡುಗಿ ಜಗತ್ತಲ್ಲೇ ಮೋಸ್ಟ್ ಬ್ಯೂಟಿಫುಲ್ ಆಗಿರಬೇಕು. ಚಿರಂಜೀವಿ ರಾಜಶ್ರೀ ಚಿರಾಗ್ ಮತ್ತು ಚಿರಂಜೀವಿ ಸೌಭಾಗ್ಯವತಿ ರೂಪಾ. ನಮ್ ಚಿರು ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಮುಖದಲ್ಲಿ ಇರ್ಬೇಕಾಗಿರೋದು ಕಲೆ ಕಳೆ. ಇನ್ನು 3 ದಿನದಲ್ಲಿ ಗುರೂಜಿ ನೋಡಿರೋ ಮುಹೂರ್ತದಲ್ಲೇ ನಮ್ ಚಿರು ಮದ್ವೆ ನಡೆಯುತ್ತೆ. ತಾವೇ ದೊಡ್ಡ ವಿದ್ವಾಂಸರು ಅಂತ ಮೆರಿತಾ ಇರೋ ಈ ಗುರೂಜಿ ಜ್ಯೋತಿಷ್ಯನ ಸುಳ್ಳು ಮಾಡಿ ಗುರೂಜಿ ಫೋನ್. ಸರೋಜ, ಜಯರಾಮಂಗೆ ತರಕಾರಿ ತಂದ್ಕೊಡು ಅಂತ ಹೇಳಿದ್ದೆ, ತಂದ್ಕೊಟ್ನಾ? ಇಲ್ಲ ರೀ. ಅಯೋಗ್ಯ ತಂದು ಹೇಳಿದ ಕೆಲಸ ಒಂದು ನೆಟ್ಟಿಗೆ ಮಾಡೋದಿಲ್ಲ ಅವನು. ಅವನಿಗೆ ನೀರು ನೆರಳು ಇಲ್ದಿರೋ ಜಾಗಕ್ಕೆ ಎತ್ತಂಗಡಿ ಮಾಡಬೇಕು. ಅವರು ಸರ್ಕಾರಿ ನೌಕರ, ಮಾಡ್ಬೇಕಾಗಿರೋದು ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸ. ನೀವ್ಯಾಕೆ ನಿಮ್ಮ ಪರ್ಸನಲ್ ಕೆಲಸ ಮಾಡಿಸ್ಕೋತೀರಾ? ತಪ್ಪಲ್ವಾ? ನೋಡೋ, ಹಂಗೆ ಅಡ್ವೈಸ್ ಮಾಡಕ್ಕೆ ಬರಬೇಡ. ಅಧಿಕಾರ ಇರುವಾಗ ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಅಧಿಕಾರ ಇರೋದೇ ಚಲಾಯಿಸಕ್ಕೆ. ಕಂಡವ್ರ ಮೇಲೆ ಅಧಿಕಾರ ಚಲಾಯಿಸೋದು ಬಿಟ್ಟು ಮೊದಲು ನಿಮ್ಮ ಮಗಳ ಕಡೆ ಗಮನ ಕೊಡಿ. ಏನಾಗಿದೆ ಈಗ ಅವಳಿಗೆ? ಜಾಸ್ತಿನೇ ಆಗಿದೆ ನೀವು ಕೊಟ್ಟಿರೋ ಸಲಿಗೆ. ಯಾರ್ರೀ ನೀವು? ಇಲ್ಲಿರಿ ಕೆಳಗಡೆ. ಹಲೋ ಮೇಡಮ್, ನಿಮ್ಗೆ ಹೇಳ್ತಾರೆ, ಇಲ್ಲಿರಿ ಕೆಳಗಡೆ. ಅವಳೇ ಫೋನ್ ಮಾಡಿದ್ದಾಳೆ. ಹಲೋ, ಹೇಳಿ ಮಗಳೇ. ಹಾಯ್ ಡ್ಯಾಡ್, ನನ್ನ ಪೊಲೀಸ್ ಅವರು ಲಾಕ್ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಮಾತಾಡ್ತೀರಾ? ಹೌದಾ, ಕೊಡೋರ್ಗೆ. ನನ್ನನ್ನೇ ಯಾರು ಅಂತ ಕೇಳ್ತೀಯಾ? ಡ್ಯಾಡ್, ಮಾತಾಡಿ. ಸರ್, ನಿಮ್ಮ ಮಗಳು ಕುಡ್ಕೊಂಡು ಗಾಡಿ ಓಡಿಸ್ತಿದ್ದಾರೆ. ಏನಿವಾಗ? ಅಲ್ಲ ಸರ್, ಅದು ರೀ, ಕಳಸಾ ಸ್ಟೇಷನ್ SI ನಾಗರಾಜ್ ಹೇಳ್ತಾ ಇದ್ದೀನಿ. ನಿಮ್ಮ ಸಾಹೇಬ್ರ ಹತ್ರ ಮಾತಾಡ್ತೀನಿ, ಬಿಟ್ಟು ಕಳಿಸ್ರಿ. ಸರಿ ಸರ್, ಕೊಡ್ತೀನಿ. ಥ್ಯಾಂಕ್ ಯು ಡ್ಯಾಡ್, ಯು ಆರ್ ಮೈ ಸೂಪರ್ ಹೀರೋ. ಮಾನ ಮರ್ಯಾದೆ ಇಲ್ವಾ ನಿನ್ಗೆ? ನೀನ್ 3ಕ್ಕೆ ಬಿಟ್ರೆ ನಿಮ್ಮಪ್ಪ 6ಕ್ಕೆ ಬಿಟ್ಟಿದ್ದಾರೆ. ಇದೆಲ್ಲ ಬೇಕಿತ್ತಾ? ಹೆಣ್ಣಾಗಿ ಕುಡಿದು ತೂರಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ? ಸರೋಜಾ, ನೋಡಮ್ಮ ಕಂದ, ನಿಮ್ಮಮ್ಮ ಓಲ್ಡ್ ಮಾಡ್ಲು, ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬೇಡ. ನಿನ್ ಲೈಫು ನಿನ್ನ ಇಷ್ಟ, ಎಂಜಾಯ್ ಮಾಡಮ್ಮ. ಓಕೆ ಡ್ಯಾಡ್, ಥ್ಯಾಂಕ್ ಯು, ಐ ಲವ್ ಯು. ಟೇಕ್ ಕೇರ್ ಮಗಳೇ. ಬಾಯ್. Silver, let's go. ಸೂರ್ಯ ಹುಟ್ಟಿರೋ ದಿನ ಇರ್ಬೋದು, ಆದ್ರೆ ಬಾಟ್ಲು ಮುಟ್ಟಿರೋ ದಿನನೇ ಇಲ್ಲ ಸರ್. ಈ ನನ್ನ ಕುಡ್ತಿದ್ದ ಚಟದಿಂದ ನನ್ನ ತಂಗಿ ಮದುವೆಗೆ ತೊಂದರೆ ಆಗ್ತಾ ಇದೆ. ಆ SI ನನಗೊಂದು 2 ಡೇಟ್ ಹೊಡೆದಿದ್ರು ಪರವಾಗಿಲ್ಲ, ಆದರೆ ರೂಪನ್ ಮದುವೆ ಆಗೋ ಗಂಡು ಮುಂದೆ ನಮ್ಮ ಸಾಹೇಬ್ರಿಗೆ ಮರ್ಯಾದೆ ಹೋಯ್ತು. ಅವರೆಲ್ಲ ನನ್ನನ್ನು ನೋಡಿ ನನ್ನ ತಂಗಿನ ಜಡ್ಜ್ ಮಾಡೋ ಹಾಗಾಯ್ತು. ನಾನೇ ಸರಿ ಇಲ್ಲ. ಇಲ್ಲ, ಕುಡಿಯೋದು ಬಿಟ್ಬಿಡ್ಬೇಕು. ಇದೆಲ್ಲ ಇವತ್ತೇ ಎಸೆದು ಬಿಡ್ತೀನಿ. ಇದೆಲ್ಲ ನನಗೋಸ್ಕರ ಅಲ್ಲ, ನಮ್ಮ ಚಿರುಣ ಮದುವೆ ಆಗಿ ಈ ಮನೆಗೆ ಸೊಸೆಯಾಗಿ ಬರೋ ರೂಪಾಗೋಸ್ಕರ.
ನೀನು ಆಲ್ರೆಡಿ ಮದುವೆ ಹೆಣ್ಗೋಸ್ಕರ ಒಡವೆಗಳನ್ನೆಲ್ಲ ಎತ್ತಿಟ್ಟಿದ್ದೆ ಅಲ್ವಾ? ಆದರೆ ಅದಕ್ಕಿಂತ ಚೆನ್ನಾಗಿರೋ ಲೇಟೆಸ್ಟ್ ಡಿಸೈನ್ ಜ್ಯುವೆಲ್ರಿನ ದೇವಸ್ಥಾನದಿಂದ ಬರ್ತಾ ಫೋನ್ ಮಾಡಿ ತರಿಸ್ದೆ. ಆಲ್ ಆಫ್ ದೆಮ್ ಆರ್ ವೆರಿ ಲೇಟೆಸ್ಟ್ ಆ್ಯಂಡ್ ಯುನೀಕ್ ಪೀಸಸ್. ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಸೌಂದರ್ಯ, ನೀನು ಈ ಮನೆಯವ್ರಿಗೆ, ನಮ್ಮ ಚಿರುಗೆ ತೋರಿಸಿರೋ ಪ್ರೀತಿ, ಮಾಡಿರೋ ತ್ಯಾಗಕ್ಕೆ ನಿನ್ನನ್ನು ಎಷ್ಟು ಹೊಗಳಿದ್ರೂ ಸಾಲಲ್ಲ. ನನ್ನ ಮಗ ಚಿರುಗೋಸ್ಕರ ನನಗೇನು ಬೇಕಾದರೂ ಮಾಡ್ತೀನಿ. ಎಷ್ಟೋ ಜನ ತಮ್ಮ ಸೌಂದರ್ಯ ಹಾಳಾಗುತ್ತೆ ಅಂತ ಮಕ್ಕಳು ಮಾಡ್ಕೊಳ್ಳೋದನ್ನೇ ಬೇಡ ಅಂತ ಡಿಸೈಡ್ ಮಾಡಿರೋರು ನೋಡಿದ್ದೀನಿ. ಅಂಥದ್ರಲ್ಲಿ ನಿನ್ನ ಗಂಡನ ಮನೆಯವ್ರಿಗೋಸ್ಕರ, ನಮ್ಮ ಚಿರುಗೋಸ್ಕರ ನೀನು ತಾಯ್ತನನೇ ತ್ಯಾಗ ಮಾಡಿರೋ ಮೊದಲನೇ ಹೆಣ್ಣು ನೀನೇ ಅನಿಸುತ್ತೆ. ನಿಜ ಹೇಳು ಸೌಂದರ್ಯ, ನಮ್ಮ ಮದುವೆ ಆಗಿ ಇಷ್ಟು ವರ್ಷದಲ್ಲಿ ನಿನಗೆ ಒಂದು ಸಾರಿನೂ ನೀನು ತೊಗೊಂಡಿರೋ ಡಿಸಿಷನ್ ಬಗ್ಗೆ ಪಶ್ಚಾತ್ತಾಪ ಆಗಿಲ್ವಾ? ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ್ಲಿಂದನೂ ಚಿರು ಒಬ್ಬಂಟಿಯಾಗಿದ್ದಾನಲ್ಲ ಅನ್ನೋ ಯೋಚನೆ ನನ್ನನ್ನು ಕಾಡ್ತಾನೆ ಇತ್ತು. ಅವನು ಒಬ್ಬಂಟಿಯಾಗಿರಬಾರ್ದು ಅನ್ನೋದಕ್ಕೆ ನಾನು ಡಿಸಿಷನ್ ತಗೊಳ್ಳೇಬೇಕಾಯ್ತು. ಇದರಿಂದ ನನಗೆ ಯಾವ ಥರದ ಪಶ್ಚಾತ್ತಾಪನೂ ಇಲ್ಲ ಗುರು. ಆದರೆ ನಿಮಗೆ ಯಾವತ್ತಾದರೂ ಮಗು ಬೇಕು ಅಂತ ಅನ್ನಿಸ್ತಾ?